ಸವಿ ಕುಟೀರದಾಗ ಇವತ್ತು ಹಲಸಿನಕಾಯಿ ಹಲಸಿನಕಾಯಿ ಎಲ್ಲಿಂದ ಸಿಕ್ತು ಈ ಬಯಲುಸೀಮೆ ಒಳಗೆ ಅನ್ಕೊಂಡ್ರ ಇಲ್ಲ, ಶೃಂಗೇರಿ ಹೋಗಿದ್ವಿ. ಅಲ್ಲೇನೋ ಈಗ ಹಲಸಿನಕಾಯಿ ಸೀಸನ್ ಅಂತ ಎಲ್ಲ ಪ್ರತಿಯೊಂದು ಮರದಲ್ಲೂ ಕಾಯಿ ಬಿಟ್ಟಿದ್ವು. ಅಲ್ಲೊಬ್ರಿಗೆ ಕೇಳಿದ್ವಿ, ಅವ್ರು ದುಡ್ಡು ತಗೊಳ್ಳಿಲ್ಲ, ಹಾಗೆ ಕೊಟ್ಟರು. ಅದಕ್ಕೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ವೆರೈಟೀಸ್ ಆಫ್ ಡಿಶಸ್ನ ಟ್ರೈ ಮಾಡ್ಬೇಕಂತ ಹೇಳಿ ಚಾಕು ಅಥವಾ ಇಳ್ಗಿ ಎದರಲ್ಲೇ ಹಚ್ತಿರಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದು ಸಿಪ್ಪಿ ತೆಗೆದು ಈ ಥರ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಟ್ಕೊರಿ. ನೀರು ಒಳಗೆ ಹಾಕಿಡ್ರಿ, ಇಲ್ಲಾಂದ್ರೆ ಅದು ಕಪ್ಪಾಗ್ತದೆ. ನೀರೊಳಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕಿ ಒಂದೇ ಒಂದು ಕುದಿಸಿಟ್ಕೊಂಡು ಅದು ಆರಬೇಕು. ಹೋಳುಗಳೆಲ್ಲ ಆರಿದ್ಮೇಲೆ ಈ ಥರ ಜಿಪ್ಲಾಕ್ ಬ್ಯಾಗಿಗೆ ಹಾಕಿ ಫ್ರೀಝರ್ನಾಗ ಸ್ಟೋರ್ ಮಾಡಿರಿ. ಈಗ ಒಂದು ಸಿಂಪಲ್ ರೆಸಿಪಿ ತೋರಿಸ್ಲಾ? ಇಲ್ಲಿ ನೋಡ್ರಿ, ಟೊಮ್ಯಾಟೊ ಹಣ್ಣು, ಹಸಿ ಕೊಬ್ಬರಿ, ಕೊತ್ತಂಬರಿ ಹಾಕಿ ರುಬ್ಕೊಂಡು ಇದರಲ್ಲಿ ಒಂದು ಸಿಂಪಲ್ ಗ್ರೇವಿ ಪಲ್ಯ ಮಾಡೋಣ. ಎಣ್ಣೆ ಹಾಕ್ರಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಅರ್ಶಿಣ ಪುಡಿ, ಹಿಂಗು ಎಲ್ಲ ಹಾಕಿ ಆ ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ಅದನ್ನು ಹಾಕ್ರಿ. ಅದು ಸ್ವಲ್ಪ ಆಯಿಲ್ ಬಿಡ್ಲಿಕ್ಕತ್ತಂದ್ರೆ ಉಪ್ಪು, ಖಾರ ಪುಡಿ, ಗರಂ ಮಸಾಲ ಹಾಕಿ ಅದೆಲ್ಲ ಏಕ ಆಯ್ತಂದ್ರೆ ಸ್ವಲ್ಪ ಬೆಲ್ಲ ಹಾಕ್ರಿ. ಆಗಲೇ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಒಂದು ಕುದಿ, ಅದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ಬೇಕು ಪಲ್ಯಕ್ಕಂದ್ರೆ ಅದಕ್ಕೆ ನಾ ಒಂದು ಸೀಟಿ ಹೊಡೆಸ್ಕೊಂಡಿದ್ದೆ. ಆ ಗ್ರೇವಿ ರೆಡಿ ಆದಮೇಲೆ ಅದಕ್ಕೆ ಆ ಬೇಯಿಸಿದ ಹೋಳು ಹಾಕಿ ಒಂದು ಕುದಿ ಕುದಿಸಿದ್ರೆ ಆಯಿತು, ನಮ್ಮ ಹಲಸಿನಕಾಯಿ ಗ್ರೇವಿ ಪಲ್ಯ ರೆಡಿ. ಇದು ಚಪಾತಿ, ಪುರಿ, ದೋಸೆ ಎಲ್ಲದರ ಜೊತೆ ರುಚಿ ಆಗ್ತದೆ. ನೋಡ್ರಿ ಎಷ್ಟು ಜ್ಯೂಸಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಥರದ ಅಡುಗೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ.